ಬಲಣ್ಣ ಇಲ್ಲ ಮುಚ್ಚು ಮೇಯ್ತೀನಿ ರಪ್ಪ ಬಲೆ ತುಗುರಿ ಸ್ವಲ್ಪ ಮುಲ್ಲಂಗಿ ತುಗುರಿ ಸ್ವಲ್ಪ ಮುಲ್ಲಂಗಿ ತುಗುರಿ ಸ್ವಲ್ಪ ಮುಲ್ಲಂಗಿ ತುಗುರಿ ಸ್ವಲ್ಪ ಮುಲ್ಲಂಗಿ ಅಂಕಲ್ ತೇರಿ ನಿಮ್ ಲುಂಗಿ. ನಮಸ್ಕಾರ, ನಾನ್ ಯಾರ ಅಂತ ಗೊತ್ತಾಯ್ತಾ? ನಾನು ಸ್ಟಿಂಗ್ ಎನರ್ಜಿ ಡ್ರಿಂಕ್, ಚಪ್ರಿಗಳ ಫೇವರಿಟ್ ಡ್ರಿಂಕ್. ಕೆಲವು ಚಪ್ರಿಗಳಿಗೆ ಅನ್ಸುತ್ತೆ ನನ್ನ ಕುಡಿದ ತಕ್ಷಣ ಅವ್ರಿಗೆ ಶಕ್ತಿ ಬರುತ್ತೆ ಅಂತ, ಆದ್ರೆ ನಿಜವಾಗಿ ನಾನು ಹೊಟ್ಟೆ ಒಳಗೆ ಹೋದ ತಕ್ಷಣ ಅವರ ಮೂಳೆಯನ್ನ ದುರ್ಬಲಗೊಳಿಸ್ತೇನೆ, ಹಾಗೆ ಮುಂದೆ ಅವರ ಹೃದಯವನ್ನು ಕೂಡ ದುರ್ಬಲಗೊಳಿಸ್ತೇನೆ. ಅಲ್ಲೋ ದೋಸ್ತೆ ಅಲ್ಲದಿ ಏನ ಸಾಧನೆ ಮಾಡುದು ದಾರಿ ಒಳ ಬಂತಿಲ್ಲೇ, ಇಲ್ಲೇ ಎಡಕ್ ಬಾ ಹಾಳು ಮಾಡೋದಾರ ನಾ ಕುಂತೀನಿ. ಯಾಕಪ್ಪ ಹಿಂಗೆ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನನ್ ಮದ್ವೆಲಿ ನನ್ ಮೊಬೈಲ್ ಯಾರ ಕೈಲಿ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಣ್ಣೆ ಯಾರು ಕೊಡ್ತಾರೆ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ಹೆಸರಿಗೂ ಮನ್ಷಿಗೂ ಸಂಬಂಧನೇ ಇರಲ್ಲ. ಯಾಕೋ ನನ್ ಫ್ರೆಂಡ್ ಲಕ್ಷ್ಮಿ ಅಂತ ಪರ್ಸನಲ್ ಲೋನ್ ಅಪ್ಲೈ ಮಾಡೋಳೆ. ಹೂ ಮಾಮ್, ನಮ್ ಫ್ರೆಂಡ್ ಆಕಾಶ್ ಅಂತ ಬೇಸ್ಮೆಂಟ್ ಅಲ್ಲಿ ಇರ್ತಾನೆ. ನಮ್ ಫ್ರೆಂಡ್ ಆರ್ತಿ ಅಂತ ಅವಳೆ ಪೂಜೆನೆ ಮಾಡಲ್ಲ. ನನ್ ಫ್ರೆಂಡ್ ಪರಿಮಳ ಅಂತ ಅವಳೆ ಊಸ್ ಬಿಟ್ಬಿಟ್ಟು ಕ್ಲಾಸ್ ಎಲ್ಲ ಗಬ್ಬೆ ಬಿಸ್ಬಿಡ್ತಾಳೆ. ನಮ್ ಫ್ರೆಂಡ್ ಅಮ್ಮಾರ ಅಂತ ಅವನೇ ಒಂದಲ್ಲ ಒಂದ್ ದಿವಸ ಅವನು ಸಾಯ್ತಾನೆ. ನಮ್ ಫ್ರೆಂಡ್ ಸೂರಜ್ ಅಂತ ಅವನೇ ಒಳ್ಳೆ ಅಮಾಸೆ ಚಂದ್ರನ್ ತರ ಅವನೇ. ಯಾರ್ ನೀನು ಇಷ್ಟದಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ರೆಡ್ ಕಾರ್ಡ್ ಡ್ರೆಸ್ ಹಾಕೊಂಡಿದ್ಯಾ? ಓಂ ಶಕ್ತಿನಾ? ಹುಡುಕೆ ಶಾಂಟ ತಾತ ಸಾರಿ ಶಾಂಟ ತಾತ ಕೊಡೋ ನನ್ ಗಿಫ್ಟ್. ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ್ ಆಡು. ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಶಾಂಟ ತಾತ ಬರ್ತಾನಲ್ಲ ಗಿಫ್ಟ್ ಕೊಡ್ತಾನಲ್ಲ. ಜಿಂಗಲ್ ಬೆಲ್ಲ ಅದು ಜಿಂಗ್ರಿ ಬೆಲ್ಲ ಅಲ್ಲ, ಮತ್ತೆ ನನ್ ಸಾಂಟೋ ತಾತ ಸ್ಟಾಟೋ ತಾತ ಅಲ್ಲ, ಬೋಸುಡಿಕೆ ಬಳಿ ಮುನ್ನೆ. ಇವತ್ತು ವಾಲಿಬಾಲ್ ಆಡ್ಬಿಡೋದೆ. ನಿಮ್ಮಿಬ್ರಿಗೂ ವಾಲಿಬಾಲ್ ಆಡಕ್ ಬರುತ್ತಾನೆ? ನೀನ್ ಟೆನ್ಷನ್ ತಗೋಣ ಮಾಮ್, ನಾನ್ ಮುಂಚೆ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ದೆ. ನಿಂಗೂ ಆಡಕ್ ಬರ್ತಾನೆ? ಓ ಮ್ಯಾಮ್, ನಾನ್ ಮುಂಚೆ MS ಧೋನಿ ಜೊತೆ ಆಡ್ತಿದ್ದೆ. ವಾ ಮಸ್ತ್, ಬರ್ರ ಈ ಟೀಮ್ ಹೊಡೆದ್ ಮನೆ ಕಳ್ಸ್ಬೋಣ. ಎಲ್ಲೋ ಮಿಸ್ ಹೊಡಿತೈತಲ್ಲ. ವಿರಾಟ್ ಕೊಹ್ಲಿ MS ಧೋನಿ ವಾಲಿಬಾಲ್, ಅವ್ರಿಬ್ರು ಕಬಡ್ಡಿ ತಾನೇ ಆಡ್ತಾ ಇದ್ದಿದ್ದು. ಹೇಳಿ, ನಿಮ್ ಪ್ರಕಾರ ಯಾರು ದೊಡ್ಡರು, ಹುಡುಗ್ರ ಹುಡುಗಿರ? ಡೌಟೇ ಬೇಡ, ಹೆಣ್ಮಕ್ಳೆ. ಯಾಕೆ? ನಾನೊಂದ್ಸರಿ ಇಬ್ರು ಬುದ್ಧಿವಂತ ಹುಡುಗಿಯನ್ನ ನೋಡಿದೆ. ಹೆಣ್ಮಗು ಒಬ್ಳ ಕೈಲಿ ಬ್ಯಾಗ್ ಇತ್ತು. ಅವಳು ಇನ್ನೊಬ್ಳಿಗೆ ನೀನ್ ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಿನಗೆ 2 ಆರೆಂಜ್ ಕೊಡ್ತೀನಿ ಅಂದ್ಲು. ಆ ಇನ್ನೊಬ್ಳು ಒಂದ್ 10 ನಿಮಿಷ ಯೋಚನೆ ಮಾಡಿ ಬಾಳೆನಿದೆ ಅಂದ್ಲು. ಇವಾಗ ಹೇಳಿ, ನೀವ್ ಇನ್ನೂ ಹುಡುಗಿರೇ ಬುದ್ಧಿವಂತರು ಅನ್ಕೊಳ್ತೀರಾ? ಅದಿರ್ಲಿ, ಆ ಬ್ಯಾಗ್ ಅಲ್ಲಿ ಏನಿತ್ತು? ಮಾಮನ್ ಪಿಂಡ. ವೆಲ್ಕಮ್ ಟು ಸರ್ ಐಸಕ್ ನ್ಯೂಟನ್ ಫ್ಯಾಕ್ಟ್ ನಂಬರ್ 1. ನೀವೇದಾದ್ರು ನಿಮ್ ಮನೇಲಿ ನೀರ್ಕೆಯಿಂದ ನೀರ್ ಕುಡಿತಾ ಇದ್ರೆ ಅದು ಒಂದ್ ದಿವಸ ಖಾಲಿ ಆಗ್ಬಿಡುತ್ತೆ. ಫ್ಯಾಕ್ಟ್ ನಂಬರ್ 2. ಸಂಡೇ ಅನ್ನೋದು ಇಡೀ ವಾರದಲ್ಲಿ ಒಂದೇ ದಿವಸ ಬರುತ್ತೆ. ಫ್ಯಾಕ್ಟ್ ನಂಬರ್ 3. ಬಸ್ ಸ್ಟ್ಯಾಂಡ್ ಇಂದ ಹೋಗಿರೋ ಬಸ್ಸು ಮತ್ತೆ ವಾಪಸ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ. ಫ್ಯಾಕ್ಟ್ ನಂಬರ್ 4. ನೀವ್ ಯಾವತ್ತಾರು ಕೇಕ್ ತಿಂದಿದ್ರೆ ಅದೊಂದ್ಸರಿ ಕಟ್ ಮಾಡ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಬಿಟ್ಟು ನೆಕ್ಸ್ಟ್ ದಿವಸ ಚೆಕ್ ಮಾಡಿ ನೋಡಿ, ನೀವ್ ಹೆಂಗೆ ಇರ್ತೀರೋ ಅದು ಹಂಗೆ ಇರುತ್ತೆ. ಫ್ಯಾಕ್ಟ್ ನಂಬರ್ 5. ನಿಮ್ ಗಾಡಿ ಟೈರ್ ಪಂಚರ್ ಆಗಿದೆ, ಅದನ್ನ ಮೆಕ್ಯಾನಿಕ್ ಹತ್ರ ಮಾತ್ರ ತಗೊಂಡೋಗ್ಬೇಡಿ, ಯಾಕಂದ್ರೆ ಪಂಚರ್ ಎಲ್ಲಾಗಿದೆ ಅಂತ ಕಂಡಿಡ್ ಬಿಡ್ತಾನೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸ್? ಮಗು ಆಗಿದ್ರೆ ತಾತ ಯಾರ್ ನೀನು ಇಷ್ಟದಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ರೆಡ್ ಕಾರ್ಡ್ ಡ್ರೆಸ್ ಹಾಕೊಂಡಿದ್ಯಾ? ಓಂ ಶಕ್ತಿನಾ? ಹುಡುಕೆ ಶಾಂಟ ತಾತ ಸಾರಿ ಶಾಂಟ ತಾತ ಕೊಡೋ ನನ್ ಗಿಫ್ಟ್. ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ್ ಆಡು. ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಶಾಂಟ ತಾತ ಬರ್ತಾನಲ್ಲ ಗಿಫ್ಟ್ ಕೊಡ್ತಾನಲ್ಲ. ಜಿಂಗಲ್ ಬೆಲ್ಲ ಅದು ಜಿಂಗ್ರಿ ಬೆಲ್ಲ ಅಲ್ಲ, ಮತ್ತೆ ನನ್ ಸಾಂಟೋ ತಾತ ಸ್ಟಾಟೋ ತಾತ ಅಲ್ಲ, ಬೋಸುಡಿಕೆ ಬಳಿ ಮುನ್ನೆ. ಯಾಕಪ್ಪ ಹಿಂಗೆ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನನ್ ಮದ್ವೆಲಿ ನನ್ ಮೊಬೈಲ್ ಯಾರ ಕೈಲಿ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಣ್ಣೆ ಯಾರು ಕೊಡ್ತಾರೆ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ತುಗುರಿ ಸ್ವಲ್ಪ ಮುಲ್ಲಂಗಿ ತುಗುರಿ ಸ್ವಲ್ಪ ಮುಲ್ಲಂಗಿ ತುಗುರಿ ಸ್ವಲ್ಪ ಮುಲ್ಲಂಗಿ ತುಗುರಿ ಸ್ವಲ್ಪ ಮುಲ್ಲಂಗಿ ಅಂಕಲ್ ತೇರಿ ನಿಮ್ ಲುಂಗಿ. ಏನು ಲವ್ ಮ್ಯಾರೇಜಾ
ಅರೇಂಜ್ ಮ್ಯಾರೇಜ್. ಮದುವೆ ಆಗಿನೇ ಜಾಲಿ ಆಗಿರ್ಬೇಕನ್ನೋದು ಮೂರ್ಖ ಪದ್ಧತಿ. ನಾನ್ ಹಾಗೆ ಜಾಲಿ ಆಗಿಲ್ವಾ? ಆಗೋ ಮಮ್ಮಿ ಏನೋ ನಿಂದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಆಮೇಲೆ ನಿಂಗಪ್ಪನ ಮೇಲೆ ಲವ್ ಆಯ್ತಾ? ನಿನ್ ಫೋನ್ ಎಲ್ಲೋ? ಚಾರ್ಜಿಗೆ ಇಟ್ಟಿದ್ದೀನಿ. ಬೋಳಿ ಮಗ್ನೆ ಟೈಮ್ ಪಾಸ್ ಮಾಡಕ್ ನನ್ನ ಹತ್ರ ಬಂದಿದ್ಯಾ ಲೌಡೆ? ಮಂಗಲ ಭಾವನಯ ನಮಸ್ಕಾರ, ನಾನ್ ಯಾರ ಅಂತ ಗೊತ್ತಾಯ್ತಾ? ನಾನು ಸ್ಟಿಂಗ್ ಎನರ್ಜಿ ಡ್ರಿಂಕ್, ಚಪ್ರಿಗಳ ಫೇವರಿಟ್ ಡ್ರಿಂಕ್. ಕೆಲವು ಚಪ್ರಿಗಳಿಗೆ ಅನ್ಸುತ್ತೆ ನನ್ನ ಕುಡಿದ ತಕ್ಷಣ ಅವ್ರಿಗೆ ಶಕ್ತಿ ಬರುತ್ತೆ ಅಂತ, ಆದ್ರೆ ನಿಜವಾಗಿ ನಾನು ಹೊಟ್ಟೆ ಒಳಗೆ ಹೋದ ತಕ್ಷಣ ಅವರ ಮೂಳೆಯನ್ನ ದುರ್ಬಲಗೊಳಿಸ್ತೇನೆ. ಹಾಗೆ ಮುಂದೆ ಅವರ ಹೃದಯವನ್ನು ಕೂಡ ದುರ್ಬಲಗೊಳಿಸ್ತೇನೆ.